ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಸನ್ ಆಫ್ ಫಾರ್ಮರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಈ ಸೈಲೇಜ್ ಬಗ್ಗೆ. ಸೈಲೇಜ್ ಯಾವ ರೀತಿ ತಯಾರಿಸ್ತಾರೆ ಅಂತ. ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ಸೈಲೇಜ್ನ ಮೇಯ್ನ್ ಪ್ರಿಪೇರ್ ಮಾಡೋದೇ ಮೆಕ್ಕೆಜೋಳದಿಂದ. ಮೇಲೋಗಿ ತೋರಿಸ್ತೀನಿ ತಡ್ರಿ, ಇಲ್ಲಿಂದ ಕ್ಲೀನಾಗಿ ಕಾಣಲ್ಲ. ಸೈಲೇಜ್ನ ಪ್ರಿಪೇರ್ ಮಾಡೋದೇ ಮೇಯ್ನ್ ಮೆಕ್ಕೆಜೋಳದಿಂದ. ಅದು ಹಸಿ ಮೆಕ್ಕೆಜೋಳದ ಚಪ್ಪೆಯಿಂದನೇ ಸೈಲೇಜ್ನ ಪ್ರಿಪೇರ್ ಮಾಡೋದು. ಸೈಲೇಜ್ನ ಫಸ್ಟು ಚಾಪ್ ಕಟ್ರಲ್ಲಿ ಹಾಕಿ ಅದನ್ನು ಸರಿ ಕ್ಲೀನಾಗಿ ಚಾಪ್ ಮಾಡಿ ಅದನ್ನು ಪ್ಯಾಕ್ ಮಾಡೋದೇ ಸೈಲೇಜ್ ಅಂತ. ಇಲ್ಲಿ ನೋಡ್ರಿ, ಮೆಕ್ಕೆಜೋಳ ಯಾವ ರೀತಿ ಚೆನ್ನಾಗಿ ಒಳ್ಳೆ ಹಾಲ್ಗಾಳಿರ್ಬೇಕು ಸೈಲೇಜ್ ಮಾಡಬೇಕು ಅಂದರೆ ಶೆಪ್ಪಿಗೆ. ನೋಡ್ರಿ ಯಾವ ರೀತಿ ಐತೆ ತೆನೆ. ಈ ರೀತಿ ತೆನೆ ಇದ್ದರೆ ಎಂಥ ಸೈಲೇಜ್ ಆಗುತ್ತೆ ಅಂದರೆ, ಈಗ ಇವರು ಇದನ್ನು ತರಿಸಿ ಮಾಡ್ಕೊಂಡು ಕೊಡ್ತಾರೆ. ನಾವು ಇವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ಹೊಸದುರ್ಗದ ಹತ್ರ ಇರೋ ಕೆಲ್ಲೋಡಿಗೆ ಬಂದಿದ್ದೀವಿ. ಕೆಲ್ಲೋಡನ್ನ ಊರಿಗೆ ನಾವು ನಮ್ಮ ಫ್ರೆಂಡ್ಸ್ಗಳು ದನಗಳಿಗೆ ಸೈಲೇಜ್ ಬೇಕಿದ್ದು, ಅದಕ್ಕೆ ನೋಡ್ಕೊಂಡು ತಗೊಂಡೋಗೋಣ ಅಂತ ಬಂದಿದ್ವಿ. ಟ್ರಯಲ್ ನೋಡ್ಕೊಂಡು ಆಮೇಲೆ ತಗೊಂಡೋಗ್ಬೇಕು. ಅದಕ್ಕೋಸ್ಕರ ಇವತ್ತು ನಾವು ನಮ್ಮ ಫ್ರೆಂಡ್ಸ್ಗಳು ಬಂದಿದ್ವಿ. ಸೈಲೇಜ್ನ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅಂತ ನೋಡ್ಕೊಂಡು ಹೋಗೋಕ್ಕೆ ಬಂದಿದ್ವಿ. ನೋಡ್ರಿ, ಇದೊಂದು ಮಿಷಿನ್ನು. ಇಲ್ಲಿ ಸೈಲೇಜು ಪ್ಯಾಕ್ ಆಗ್ತೈತೆ ನೋಡ್ರಿ. ಅಲ್ಲಿಂದ ಚಾಪ್ ಕಟ್ರಲ್ಲಿ ಚಾಪ್ ಆಗಿ ಬಂದಿರೋದು ಇಲ್ಲಿ ಚೀಲದೊಳಕ್ಕೆ ಫುಲ್ಲು ಲೋಡ್ ಆಗ್ತೈತೆ. ಇದು ಒಂದು ಪ್ರಕ್ರಿಯೆ. ಇದಕ್ಕೆ ಹೆಚ್ಚು ಕಮ್ಮಿ ಒಂದು 10 ಜನ ಲೆಕ್ಕಕ್ಕೆ ಬೇಕು. ಒಂದು 5-6 ಜನ ಮೇಲಂತೂ ಬೇಕೇ ಬೇಕು. ಇಲ್ಲಿ ನೋಡ್ರಿ, ಚಾಪ್ ಕಟ್ರಲ್ಲಿ ಚಾಪ್ ಆಗಿ ಸೈಲೇಜ್ ಪ್ರಿಪೇರ್ ಆಗಿ ಬ್ಯಾಗ್ ಒಳಗೆ ಪ್ರೆಸ್ಸಿಂಗ್ ಆಗಿ ಬಂದಿದೆ. ಈಗ ಇಂಥದ್ದೊಂದು 4 ಸಿಲಿಂಡ್ರ್ ಶೇಪ್ನಲ್ಲಿರೋ ಇವಿರ್ತವೆ. ಅದಕ್ಕೆ ಒಂದೊಂದು ಬ್ಯಾಗ್ನ ಲಾಕ್ ಮಾಡ್ತಿದ್ದಾರೆ ಹಾಕಿ. ಇದರೊಳಗೆ ಚಾಪ್ ಕಟ್ರ್ ಮಾಡಿರೋ ಚಾಪ್ ಬಂದು ಇದ್ರೊಳಗೆ ಬೀಳ್ತದೆ. ಫಸ್ಟು ಇದ್ರೊಳಕ್ಕೆ ಬಂದು ಬಿದ್ದಿದ್ದು ಚಾಪ್ ಕಟ್ರದ್ದು ಹುಲ್ಲು ಅದ್ರಾಗೆ ಮತ್ತೆ ಏರ್ ಕಾಂಪ್ರೆಸ್ ಮೂಲಕ ಇದನ್ನ ಪ್ರೆಸ್ಸಿಂಗ್ ಮಾಡ್ತಾರೆ. ಪ್ರೆಸ್ಸಿಂಗ್ ಯಾಕಪ್ಪ ಮಾಡ್ತಾರೆ ಅಂದರೆ, ಫುಲ್ಲು ಟೈಟಾಗಿದ್ದರೆ ಸೈಲೇಜು ಚೆನ್ನಾಗೇ ಇರ್ತದೆ, ಯಾವುದೇ ರೀತಿ ಕೆಡಲ್ಲ ಸೈಲೇಜು ಮೈನು. ಅದಕ್ಕೋಸ್ಕರ ಫುಲ್ಲು ಲೋಡ್ ಮಾಡ್ತಾರೆ. ಇಲ್ಲಿ ನೋಡ್ರಿ, ಇದು ಒಂದೊಂದು ಬ್ಯಾಗು ಹೆಚ್ಚು ಕಮ್ಮಿ ಒಂದು 75ರಿಂದ 80 kg ಬಡ್ಡಿಗೆ ಬರ್ತಾವಂತೆ ಇವು. ಇದು ನೋಡಿ, ಇದನ್ನ ಕ್ಲೀನಾಗಿ ಈ ಥರ ಹಾಕಿ ಇದಕ್ಕೆ ಟ್ಯಾಗ್ ಮೂಲಕ ಲಾಕ್ ಮಾಡಿಬಿಡ್ತಾರೆ. ಒಂದು ಸ್ವಲ್ಪನೂ ಏರು ಒಳಕ್ಕೆ ಹೋಗಲ್ಲ. ಫುಲ್ಲು ಏರ್ ಇಲ್ದಂಗೆ ಇರ್ತತೆ ಇದು. ನೋಡ್ರಿ ಇಲ್ಲಿ ಎಷ್ಟು ಇದಾಯಿತು ಅಂತ. ಕಾಲ ಹೊಡೆದ್ರೂ ಒಳಕ್ಕೆ ಹೋಗ್ತಿಲ್ಲ ನೋಡ್ರಿ. ಇದೇನು ಇವತ್ತು ಪ್ರಿಪೇರ್ ಆಗ್ತೈತೆ. ಇಲ್ಲೊಂದು ಚೀಲ ಐತಂತೆ, ಇವ್ರದ್ದು ಸ್ಟಾಕ್ ಎಲ್ಲ ಖಾಲಿ ಆಗಿತ್ತೆ. ಅದಕ್ಕೆ ಇಲ್ಲೊಂದು ಚೀಲ ಯಾಕೋ ಎಕ್ಸ್ಟ್ರಾ ಎಕ್ಸಸ್ ಆಗಿ ಉಳಿದಂತೆ, ಅದನ್ನ ತೆಗೆದು ತೋರಿಸ್ತಾರೆ ತಡ್ರಿ. ಇದು ಮಾಡಿ ಹೆಚ್ಚು ಕಮ್ಮಿ 4 ದಿವಸದ ಮೇಲಾಗಿತ್ತಂತೆ. ದಿವಸ ಆದಮೇಲೆ ಚಾಪ್ ಗಟ್ರಲ್ಲಿ ಬಂದಿರೋ ಮೇವು ಸೈಲೇಜು ಯಾವ ರೀತಿ ಇರ್ತೈತೆ ಅಂತ ತೋರಿಸ್ತಾರೆ ಈಗ ನಮಗೆ. ಇಲ್ಲಿ ನೋಡ್ರಿ, ಇದು ಯಾವ ರೀತಿ ಐತೆ ಅಂತ. ಫುಲ್ಲು ಗೋಲ್ಡ್ ಕಲರ್ಗೆ ಟರ್ನ್ ಆಗಿದೆ. 4 ದಿವಸಕ್ಕೆ ಈ ಥರ ಆಗಿದೆ. ಫುಲ್ಲು ಕಾಂಪ್ರೆಸ್ ಮಿಷಿನಲ್ಲಿ ಕಾಂಪ್ರೆಸ್ ಮಾಡಿರೋದ್ರಿಂದ ಫುಲ್ ಟೈಟ್ ಆಗಿರ್ತೈತೆ. ಇಲ್ಲಿ ನೋಡ್ರಿ ಯಾವ ರೀತಿ ಐತೆ. ದನಗಳಿಗೆ ಸೈಲೇಜ್ ಈ ಥರ ಇದ್ದರೆ ಚೆನ್ನಾಗಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ, ಇದು ಯಾವುದೇ ರೀತಿ ಇದಿರಲ್ಲ. ಒಳ್ಳೆ ಹಾಲ್ಗಾಳು ಇರೋಂಥ ಮೆಕ್ಕೆಜೋಳನ ಶೆಪ್ಪೆ ಹಾಕಿರೋದ್ರಿಂದ ಇದಕ್ಕೆ ಸೈಲೇಜ್ನ ದನಗಳು ಚೆನ್ನಾಗೇ ತಿಂತವೆ ಅಂತ ಹೇಳ್ತಿದ್ದಾರೆ ಅವರು. ಸ್ಪ್ರೇ ಆಗಿರೋದು ಮೊನ್ನೆ ಇದು ಬರೀ 2 ದಿವಸಕ್ಕೆ ಹೆಂಗೆ ಕಲರ್ ಚೇಂಜ್ ಆಗಿತ್ತು ನೋಡು. ಇದೊಂದೇ ಇರೋದು ನಿನಗೆ. ಅದಕ್ಕೆ ಒಂದು ಟೈಪ್ ಹಾಕೊಂಡ್ಬಿಡ್ತಾನೆ. ಡ್ಯಾಮೇಜ್ ಆಗಿತ್ತು ಹಿಂದಕ್ಕೆ ಹಾಕ್ಕೊಂಡಿದ್ದೀವಿ ನಾವು. ಹೆಂಗೆ ನೋಡಿ ನಮ್ಮ ಸೈಲೇಜಾ, ಇದು ಸೈಲೇಜ್ ಹಂಗೆ ಅದೇ ಕಡ್ಡಿನೇ ಹಿಂಗಾಗುತ್ತೆ. ಗೊತ್ತಾಯ್ತು ನಮಗೂ. ಇಲ್ಲ ಅಂತಂದ್ರೆ ಅವ್ರು ಸೈಲೇಜ ಅನ್ನೋದು ಕೇಳಿದೆ. ಸರಿ, ಗೊತ್ತಿಲ್ಲ. ಇವರು 1 kg ಸೈಲೇಜ್ ಮೇವಿಗೆ ಏನು ಚಾರ್ಜ್ ಮಾಡ್ತಿದ್ದಾರೆ ಅಂದರೆ ₹6.80 7 ತನಕ ಚಾರ್ಜ್ ಮಾಡ್ತಿದ್ದಾರೆ. ಟ್ರಾನ್ಸ್ಪೋರ್ಟ್ ಬಿಟ್ಟು ₹6.80 ಇಲ್ಲಿ ಬಂದು ಟ್ಯಾಕ್ಟ್ರಿ ಇಲ್ಲ ಗಾಡಿ ತಗೊಂಬಂದು ಲೋಡ್ ಮಾಡ್ಕೊಂಡು ಹೋಗೋದಾದ್ರೆ ₹6.80 ಆಕತ್ತೆ ರೀ. ಇಲ್ಲೇ ಇನ್ನೊಂದು ಮಿಷಿನ್ ಐತಂತೆ, ಅದನ್ನು ನೋಡ್ಕೊಂಡು ಬರೋಣ. ಇಲ್ಲಿ ನೋಡ್ರಿ, ಇದು ಇನ್ನೊಂದು ಥರದ ಮಿಷಿನ್ನು. ಅದೇ ಒಂಥರ ಆದರೆ ಇದೇ ಒಂಥರ. ಅದು ಚೀಲದ್ರಿಂದ ಪ್ಯಾಕಿಂಗ್ ಆದರೆ ಇದೇ ಬೇರೆ ಥರ ಪ್ಯಾಕಿಂಗ್ ಆಗ್ತಿರೋದು. ತೋರಿಸ್ತೀನಿ ನೋಡ್ರಿ. ಈಗ ಇದು ಪೆಂಡಿ ಥರದ್ದು ಪ್ಯಾಕಿಂಗ್ ಆದ್ರೆ ರೋಲ್ ಪ್ಯಾಕಿಂಗ್ ಆಗುತ್ತೆ. ಅದು ಚೀಲದ ಥರ ಆದರೆ ಇದು ರೋಲ್ ಪ್ಯಾಕಿಂಗು. ಇದು ಸಹಿತ 60-70 kg ಮೇಲೆ ಬರ್ತೈತಿ. ಇದು ಒಂದೊಂದು ಪೆಂಡಿ ನೋಡೋಕ್ಕೆ ಇಷ್ಟೇ ಇರ್ಬೋದು ಇವು, ಆದರೆ ಇದು ಒಂದು 70 kg ಮೇಲೆ ಬರ್ತೈತೆ ಪೆಂಡಿ. ಒಂದೊಂದು ಪೆಂಡಿ ಇದು ₹7.5 1 kg ಅಂದರೆ ₹750 ಕ್ವಿಂಟಲ್ ಇದು ಬೀಳ್ತೈತೆ ಒಂದು ಇದಕ್ಕೆ. ನೋಡ್ರಿ, ಅದು ಒಂದು ಸ್ವಲ್ಪ ಕಾಣಲ್ಲ. ಇದು ಎಲ್ಲ ಇದು ಅದೇ ಥರ ಹಸೆ ಶೆಪ್ಪೆನೆ ಇವರು ತಂದು ಮಾಡೋದು. ಎರಡು ಮಸ್ತಾಗಿದ್ದಾವೆ. ಆದರೆ ಅದು ಏನಪ್ಪ ಅಂದರೆ 2 ಆಕಳು ಇದ್ದವ್ರಿಗೆ ಪಾಡು. ಇದು ಭಾಳ ಅದಾರ ಅಂದರೆ ಒಂದು ಪಟ್ಟು ಈ ಪೆಂಡಿನ ಓಪನ್ ಮಾಡಿದ್ವಿ ಅಂದರೆ ಕಂಪ್ಲೀಟ್ ಆಗೇ ಬಿಡ್ಬೇಕು ಇದು ಒಂದೇ ದಿವಸಕ್ಕೆ. ಅದು ಹಂಗಲ್ಲ. ಈಗ 1 ಆಕಳು 2 ಆಕಳು ಇದ್ದರೂ ಆರಾಮಾಗಿ ತಗೊಂಡೋಗಿ ನಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡು ಮಿಕ್ಕಿದ್ನ ಕಟ್ಟಿ ಇಟ್ಕೊಬೋದು. ಇಲ್ಲಿ ನೋಡ್ರಿ, ಸೈಲೇಜ್ ಮೇವು ಯಾವ ರೀತಿ ಪ್ಯಾಕಿಂಗ್ ಆಗೋಕ್ಕೆ ರೆಡಿ ಆಗ್ತೈತೆ ಅಂತ. ಫುಲ್ಲು ಮಿಷಿನ್ನಾಗೆ ಶೆಪ್ಪೆ ಕೊಡ್ತಿದ್ರೆ ಇಲ್ಲಿ ಕಟ್ಟಿಂಗ್ ಚಾಪ್ ಕಟ್ರಲ್ಲಿ ಚಾಪ್ ಕಟ್ಟಾಗಿ ಬರ್ತೈತೆ. ಅದು ನಮಗೆ ಕಾಣೋಲ್ಲ. ಇಲ್ಲಿ ನೋಡ್ರಿ, ಇದಕ್ಕೆ ತೆನೆ ಸುರಿತಾನೆ ನಮ್ಮ ಫ್ರೆಂಡು. ಈಗ ಯಾವ ಥರ ಕಾಣಿಸ್ತಿದೆ ಅಂತ. ಎಲ್ಲ ಒಳ್ಳೆ ಹಾಲ್ಗಳನ್ನ ತೆನೆನೇ ಇವರು ಯೂಸ್ ಮಾಡೋದು. ಮೈಸೂರು ಕಡೆಯಿಂದ ತರಿಸ್ತಾರಂತೆ ಶೆಪ್ಪೆನ. ನೋಡ್ರಿ ಯಾವ ರೀತಿ ಐತೆ ತೆನೆ. ಒಳ್ಳೆ ಕಾಳು.
ಇಂಥ ತೆನೆ ತಿಂದರೆ ಆಕಳುಗಳು ಆಟೋಮೆಟಿಕ್ಕಾಗಿ ಹಾಲು ರೈಸ್ ಆಗ್ತವೆ ಅಂತ ಹೇಳಿ ಸೈಲೇಜ್ ಜಾಸ್ತಿ ಬೇಡಿಕೆ ಇರೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಂತಿದ್ದೀನಿ. ಈ ವಿಡಿಯೋವನ್ನು ಯಾರ್ಯಾರು ಕೊನೆ ತನಕ ನೋಡಿದ್ರೋ ಅವರಿಗೆಲ್ಲ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.